ಇವತ್ತು ನಾನು ನಿಮಗೆ ಉಡುಪಿ ಶೈಲಿಯ ಸಾಂಬಾರ್ ಪೌಡರ್ ಸುಲಭವಾಗಿ ಹೇಗೆ ತಯಾರಿಸ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. 6 ತುಂಡು ಇಂಗು ಹಾಕೊಳ್ತಾ ಇದ್ದೀನಿ. 1 ಹಿಡಿ ನೋಡಿ ಈ ತರ 1 ಹಿಡಿ ಪೂರ್ತಿ ಮೆಂತ್ಯ ಕೂಡ ನೋಡಿ, 3 ಇಂಚು ಚಕ್ಕೆನ ಹಾಕೊಳ್ತಾ ಇದ್ದೀನಿ. ಮೆಣಸು ಮೆಂತ್ಯ ಒಂದೊಂದು ಹಿಡಿ ಹಾಕಿದ್ವಿ. ಕಡಲೆಬೇಳೆನ ನೋಡಿ, ಉದ್ದಿನ ಬೇಳೆ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಈಗ ನಾವು ಮಾಡ್ತಿರೋಂಥ ಕ್ವಾಂಟಿಟಿ ಒಂದು 3-4 ಜನ ಇದ್ರೆ ಫ್ಯಾಮಿಲಿಲಿ ದಿನ ಸಾಂಬಾರು ಮಾಡ್ತೀವಿ ಅಂದರೆ ಒಂದು 15ರಿಂದ 20 ದಿನ ಬರ್ಬೋದು. ಎಷ್ಟು ಧನಿಯಾ ಹಾಕ್ಬೇಕು ಇದಕ್ಕೆ ನೋಡೋಣ ಬನ್ನಿ. ಧನಿಯಾ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರ್ ಪೌಡ್ರದ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ತುಂಡು ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಪುಡಿ ನೋಡಿ ಎಷ್ಟು ಬ್ರೈಟ್ ರೆಡ್ ಆಗಿ ಏನು ಸಖತ್ತಾಗಿ ಬಂದಿದೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಉಡುಪಿ ಶೈಲಿಯ ಸಾಂಬಾರ್ ಪೌಡರ್ ಸುಲಭವಾಗಿ ಹೇಗೆ ತಯಾರಿಸ್ಕೋಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಉಡುಪಿ ಶೈಲಿಯ ಸಾಂಬಾರ್ ಪೌಡರ್. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಚಾಗಿದೆ. ಇದಕ್ಕೆ ಒಂದು 3ರಿಂದ 4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಾಗಿದೆ. ಎಣ್ಣೆ ಸ್ವಲ್ಪ ಕಾಯ್ಲಿ. ಎಣ್ಣೆ ಕಾದಿದೆ. ಇದಕ್ಕೆ ನೋಡಿ ಒಂದು 6 ತುಂಡು ಇಂಗು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಂಗನ್ನ. ಬಹಳ ಸುಲಭ, ತುಂಬ ಸಿಂಪಲ್, ಮನೇಲಿ ಮಾಡ್ಕೊಳ್ಳೋದಿದ್ದು. ಪ್ರಪೋರ್ಷನೇಟು ಎಷ್ಟೆಷ್ಟು ಯಾವುದೇದು ಏನೇನು ಅಂತ ಗೊತ್ತಾಗೋದ್ರೆ ಆರಾಮಾಗಿ ಮನೆಯಲ್ಲಿ ಯಾವಾಗ ಬೇಕೋ ಅವಾಗ ನಾವು ತಯಾರು ಮಾಡ್ಕೋಬೋದು. ನಾನು ನಿಮಗೆ ಗ್ರಾಮ್ ಲೆಕ್ಕ KG ಲೆಕ್ಕ ಎಲ್ಲ ಏನು ಹೇಳ್ಕೊಡಲ್ಲ. ಕೈಯಲ್ಲೇ ಅಳತೆ ಇಟ್ಕೊಂಡು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ ಇಂಗು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಮೊದಲಿಗೆ ಮೆಣಸು ಹಾಕೋತಾ ಇದ್ದೀನಿ. 1 ಹಿಡಿ ನೋಡಿ ಈ ಥರ 1 ಹಿಡಿ ಪೂರ್ತಿ ಮೆಣಸು ಒಂದು 30 ಸೆಕೆಂಡ್ಸು ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ನೆಕ್ಸ್ಟು ಮೆಂತ್ಯ ಹಾಕೊಳ್ತಿದ್ದೀನಿ. ಮೆಂತ್ಯ ಕೂಡ ನೋಡಿ 1 ಮುಷ್ಟಿಯಷ್ಟು ಹಾಕೊಳ್ತಾ ಇದ್ದೀನಿ. ನಾ ಏನು ಪ್ರಪೋರ್ಷನೇಟ್ ತೋರಿಸ್ತೀನಿ ಅದೇ ಪ್ರಪೋರ್ಷನೇಟಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಮೆಣಸು ಸಿಡಿತಾ ಇದೆ. ಈ ಥರ ಸಿಡಿಬೇಕು ಮೆಣಸು, ಅವಾಗಲೇ ಅದು ಪ್ಯೂರ್ ಅಂತ ಗೊತ್ತಾಗೋದು. ಕಲಬೆರಕೆ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ. ಪಪ್ಪಾಯ ಬೀಜನ ಒಣಗಿಸ್ಬಿಟ್ಟು ಅದನ್ನು ಮೆಣಸು ಅಂತಲೂ ಸೇಲ್ ಮಾಡ್ತಿದ್ದಾರೆ. ಹಾಗಾಗಿ ಮೆಣಸು ತೊಗೊಳ್ಳುವಾಗ ಒಳ್ಳೆ ಕಡೆ ಗೊತ್ತಿರೋ ಅಂಗಡಿನಲ್ಲಿ ತಗೊಳ್ಳಿ. ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು, ಸಿಮ್ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲ ಐಟಮ್ನು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ. ಸಾಂಬಾರ್ ಪೌಡರ್ದು ಟೇಸ್ಟು ಹಾಳಾಗ್ಬಿಡುತ್ತೆ. ಸಾಂಬಾರ್ ಪೌಡರ್ದು ಹಾಳಾಗುತ್ತೆ, ಸಾಂಬಾರ್ದು ಕೂಡ ಟೇಸ್ಟ್ ಹಾಳಾಗೋಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಉರಿಯೋದು ತುಂಬ ಇಂಪಾರ್ಟೆಂಟು. ಬಾಣಲಿ ಕೂಡ ಅಷ್ಟೇ, ಮನೆಯಲ್ಲಿ ಎಷ್ಟು ದಪ್ಪದ ಬಾಣಲಿ ಇರುತ್ತೋ ಅದನ್ನೇ ತಗೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ತೆಳು ಇರೋಂಥ ಬಾಣಲಿಗಳು ತೊಗೊಂಡ್ಬಿಟ್ರೆ ಕಾವು ಜಾಸ್ತಿ ಆಗಿಬಿಟ್ಟು ಎಲ್ಲ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಮಂದ ಇರೋಂಥ ಬಾಣಲಿನೇ ಉಪಯೋಗಿಸಿ, ಅವಾಗ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಿಮಗೆ ನಿಮ್ಮ ಮನೇಲಿ ತೆಳು ಬಾಣಲಿ ಇದ್ದರೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಅವಾಗ ಕಪ್ಪು ಆಗಲ್ಲ, ಅವಾಗಲೂ ಚೆನ್ನಾಗೇ ಬರುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೋಡಿ ಮೆಂತ್ಯ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಈಗ ಒಂದು 3 ಇಂಚು ಚಕ್ಕೆನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದೇ ಒಂದು ಜಾಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಜಾಕಾಯಿ ಹಾಕೋದ್ರಿಂದ ಅದರದ್ದೊಂದು ಯುನೀಕ್ ಫ್ಲೇವರ್ ಇರುತ್ತೆ. ಅದು ಸಾಂಬಾರ್ ಪೌಡರಲ್ಲಿ ಸಾಂಬಾರ್ಗೆ ಒಳ್ಳೆ ರುಚಿ ಕೊಡುತ್ತೆ ಅದು. ಹಾಗಾಗಿ ಜಾಕಾಯಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇದಕ್ಕೆ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಮೆಣಸು ಮೆಂತ್ಯ ಒಂದೊಂದು ಹಿಡಿ ಹಾಕಿದ್ವಿ. ಕಡಲೆಬೇಳೆನ ನೋಡಿ 2 ಹಿಡಿ ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೇನೆ ಉದ್ದಿನಬೇಳೆ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕೂಡ 1 2 ಒಂಚೂರು ನೋಡಿ, ಒಂದಿಷ್ಟು ಕಾಳು
ಜಾಸ್ತಿ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆನ. ಯಾಕೆ ಅಂದರೆ ಉದ್ದಿನಬೇಳೆ ಜಾಸ್ತಿ ಇದ್ದರೆ ಸಾಂಬಾರ್ದು ಥಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಪ್ರಮಾಣ ಕಡಲೆಬೇಳೆಗಿಂತ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹಾಕಿರೋಂಥ ಬೇಳೆಗಳು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಏನಿದೆ ಒಂಥರ ಬಿಸ್ಕೆಟ್ ಕಲರ್ ಬರಬೇಕು. ಬಿಸ್ಕೆಟ್ ಕಲರ್ ಬ್ರೌನ್ ಕಲರ್ ಇರುತ್ತಲ್ವ, ಸೊ ಆ ಥರ ಬರಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಮಾಡ್ತಿರೋಂಥ ಕ್ವಾಂಟಿಟಿ ಒಂದು 3-4 ಜನ ಇದ್ರೆ ಫ್ಯಾಮಿಲಿಲಿ ದಿನ ಸಾಂಬಾರು ಮಾಡ್ತೀವಿ ಅಂದರೆ ಒಂದು 15ರಿಂದ 20 ದಿನ ಬರ್ಬೋದು. 15 ದಿನ ಅಂತೂ ಪಕ್ಕಾ ಬರುತ್ತೆ. ಇದೇ ಕ್ವಾಂಟಿಟಿಲಿ ನೀವು ಅವಾಗವಾಗ ಫ್ರೆಶ್ ಆಗಿ ಮಾಡ್ಕೊತಿದ್ರೆ ಸೂಪರ್ ಆಗಿರೋಂಥ ಸಾಂಬಾರು ಕೂಡ ನಿಮಗೆ ರೆಡಿ ಆಗುತ್ತೆ. ಮತ್ತು ಮನೇಲಿ ಮಾಡ್ಕೊಂಡು ತಿಂದ್ವಿ ಅನ್ನೋ ತೃಪ್ತಿ ತುಂಬ ಇರುತ್ತೆ. ನೋಡಿ, ಈಗ ಬೇಳೆಗಳದ್ದು ಬಣ್ಣ ಎಲ್ಲ ಚೇಂಜ್ ಆಗಿದೆ. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಕೂಡ 1 ಮುಷ್ಟಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆದು ಘಮ ರಿಲೀಸ್ ಆಗುತ್ತಲ್ಲ, ಅದು ಗೊತ್ತಾಗೋಗುತ್ತೆ. ಜೀರಿಗೆ ಅವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ ನೆಕ್ಸ್ಟ್ ಐಟಮ್ ಹಾಕೋಬೋದು. ಅವಾಗ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಧನಿಯಾ ಹಾಕೋಬೇಕು. ಎಷ್ಟು ಧನಿಯಾ ಹಾಕಬೇಕು ಇದಕ್ಕೆ ನೋಡೋಣ ಬನ್ನಿ. 1 2 3 4 5 6 7 8 ಹಿಡಿ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರ್ ಪೌಡ್ರದ್ದು ಘಮ, ಸಾಂಬಾರ್ ಘಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ದೊಡ್ಡ ಉರಿ ಮಾಡ್ಕೋಬೇಡಿ. ಧನಿಯಾ ತುಂಬ ಬೇಗ ಫ್ರೈ ಆಗೋಗುತ್ತೆ, ಹಾಗಾಗಿ ದೊಡ್ಡ ಉರಿ ಮಾಡ್ಕೊಳ್ಳೋದು ಬೇಡ. ನೋಡಿ, ಈಗ ನಾನು ನಿಮಗೆ ಕೈ ಅಳತೆಯಲ್ಲಿ ಎಲ್ಲ ಐಟಮ್ಸ್ ತೋರಿಸಿದ್ದೀನಿ. ಇದೇ ಅಳತೆಯಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಕೈ ಅಳತೆ ಬೇರೆ ಇರ್ಬೋದು, ನಿಮ್ಮ ಕೈ ಅಳತೆ ಬೇರೆ ಇರ್ಬೋದು. ಹಾಗಾಗಿ ಒಂದೇ ಥರ ಬರುತ್ತಾ ಅಂತ ನಿಮಗೆಲ್ಲ ಡೌಟ್ ಬರ್ಬೋದು. ಖಂಡಿತ ಬರುತ್ತೆ. ಸಾಂಬಾರ್ ಪೌಡ್ರದ್ದು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಆಗ್ಬೋದೇ ಹೊರತು ಕ್ವಾಲಿಟಿ ಮತ್ತು ಟೇಸ್ಟು ಚೇಂಜ್ ಆಗೋದಿಲ್ಲ. ಸೇಮ್ ಟೇಸ್ಟು ಸೇಮ್ ಕ್ವಾಲಿಟಿನೇ ಇರುತ್ತೆ. ಹಾಗಾಗಿ ಕೈ ಅಳತೆಯಲ್ಲೇ ತಗೊಳ್ಳೋದು ತುಂಬ ಮುಖ್ಯ. ನಮ್ಮ ಹಿರಿಯರೆಲ್ಲ ಒಬ್ಬರಿಂದ ಒಬ್ರಿಗೆ ನಾಲೆಜ್ ಟ್ರಾನ್ಸ್ಫರ್ ಮಾಡುವಾಗ ಎಲ್ಲರೂ ಹೇಳ್ಕೊಟ್ಟಿರೋದೇ ಹಾಗೆ ಕೈ ಅಳತೆಯಲ್ಲಿ ಮಾಡಬೇಕು ಅಂತ. ಕೈ ಅಳತೆನಲ್ಲಿ ತಗೊಂಡ್ರೆ ಏನು ಕನ್ಫ್ಯೂಷನ್ ಇರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಕೂಡ. ನೋಡಿ, ಧನಿಯಾ ಆಗಿದೆ. ಈಗ ಇದಕ್ಕೆ ಒಂದು 20 ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೆ, ಅದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಿದ್ದೀನಿ. ಜೊತೆಗೆ 100 ಗ್ರಾಮ್ ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನು ಕೂಡ ತುಂಡು ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೇ ಮಾಡ್ಬೋದು. ನಿಮಗೆ ರುಚಿ ಮತ್ತು ಕಲರು ಎರಡೂ ಬ್ಯಾಡಗೆ ಮೆಣಸಿನ್ಕಾಯಲ್ಲಿ ಮಾತ್ರ ಸಿಗೋದು. ಗುಂಟೂರು ಮೆಣಸಿನ್ಕಾಯಿ ಬರೀ ಖಾರಕ್ಕೆ ಮಾತ್ರ. ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಖಾರ ಬೇಕು ಅಂತ ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಮಾಡ್ತಿರೋ ಕ್ವಾಂಟಿಟಿಗೆ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಖಾರನೇ ಸಾಕಾಗುತ್ತೆ. ಸೊ ನಾನು ಎಕ್ಸ್ಟ್ರಾ ಖಾರ ಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲ ನನಗೆ ಖಾರ ಜಾಸ್ತಿ ಬೇಕು ಅಂತ ಅನ್ನೋರು ಬ್ಯಾಡಗೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಗುಂಟೂರು ಮೆಣಸಿನ್ಕಾಯ್ದು ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು 100 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿಗೆ 20 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಅದೇ ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿನ ಒಂದು 40 ತೊಗೊಳ್ಳಿ, ಡಬಲ್ ಮಾಡ್ಕೊಳ್ಳಿ ಕ್ವಾಂಟಿಟಿ. ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 75 ಗ್ರಾಮ್ ತೊಗೊಳ್ಳಿ, ಸಾಕಾಗತ್ತೆ ಅವಾಗ. ನೋಡಿ, ಎಣ್ಣೆ ಹಾಕಿದ್ವಲ್ಲ, ಅದು ಮೆಣಸಿನ್ಕಾಯಿ ಪೂರ್ತಿ ಹರಡಿದೆ. ಈಗ ಇದಕ್ಕೆ ಒಂದು 10 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಟ್ರಿಕ್ ಇದೆ. ಈಗ ನೀವು ಎಲ್ಲ ಹಾಕ್ಕೊಂಡಿದ್ದಾಗಿದೆ ಐಟಮ್ಸು, ಎಷ್ಟೊತ್ತು ಫ್ರೈ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? ಸೊ ಏನಿಲ್ಲ, ಸಿಂಪಲ್ ಟ್ರಿಕ್ಕು. ಈಗ ನಾವು ಹಾಕಿದ್ವಲ್ಲ ಕರಿಬೇವು, ಹಸಿ ಇದೆ ಅದು ಈಗ ಫ್ರೈ ಮಾಡ್ತಾ ರೋಸ್ಟ್ ಆಗುತ್ತೆ, ಫುಲ್ ಕ್ರಿಸ್ಪಿ ಆಗುತ್ತೆ, ಮುಟ್ಟಿದ್ರೆ ಮುರಿದೋಗುತ್ತೆ. ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಆವಾಗ ಎಲ್ಲ ಪದಾರ್ಥಗಳು ನಾವು ಹಾಕಿರೋದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಹಾಗಾಗಿನೇ ಅದನ್ನು ಲಾಸ್ಟಲ್ಲಿ ಹಾಕೋದು.
ಸಿಮ್ಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಪೂರ್ತಿ ಕೆಳಗಡೆಯಿಂದನೂ ಎಲ್ಲ ಎತ್ತಿ ಆಡಿಸಿ, ಯಾಕಂದರೆ ಕೆಳಗಡೆ ಬಿಟ್ಬಿಟ್ರೆ ಎಲ್ಲ ಪದಾರ್ಥಗಳು ಕೆಳಗಡೆ ಇರೋವು ಕಪ್ಪಾಗ್ಬಿಡುತ್ತೆ, ಫೈನಲ್ ರಿಸಲ್ಟ್ ಹಾಳಾಗೋಗುತ್ತೆ. ಹಾಗಾಗಿ ಕೆಳಗಡೆಯಿಂದ ಎತ್ತಿ ಮೇಲ್ಗಡೆ ಆಡಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಕೆಲವರಿಗೆಲ್ಲ ಡೌಟ್ ಇರುತ್ತೆ, ಎಣ್ಣೆ ಏನಕ್ಕಪ್ಪ ಹಾಕೋಬೇಕು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೋದಲ್ವ ಅಂತ. ಎಣ್ಣೆ ಹಾಕೋದ್ರಿಂದ ನಿಮಗೆ ಪ್ರತಿಯೊಂದು ಕಾಳನ್ನು, ಈಗ ಬೇಳೆಗಳಾಗಿರ್ಬೋದು, ಧನಿಯಾ ಆಗಿರ್ಬೋದು, ಒಂದೊಂದು ಕಡೆ ಏನಾಗುತ್ತೆ, ಉರಿ ಜಾಸ್ತಿ ಇರೋ ಕಡೆ ಕಪ್ಪಾಗ್ಬಿಡುತ್ತೆ, ಮಿಕ್ಕಿದ್ದೆಲ್ಲ ಕಪ್ಪಾಗಲ್ಲ. ಸೊ ಕೆಳಗಡೆ ಯಾವುದಾದ್ರು ಇರುತ್ತೆ ಬೇಳೆಗಳು ಅಥವಾ ಪದಾರ್ಥ, ಅದು ಕಪ್ಪಾಗ್ಬಿಡುತ್ತೆ ಬೇಗ. ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಇದು ಯೂನಿಫಾರ್ಮ್ ಆಗಿ ಎಲ್ಲ ಒಂದೇ ಥರ ಫ್ರೈ ಆಗುತ್ತೆ. ನೋಡಿ, ನಾವು ಹಾಕಿರೋ ಮೆಣಸಿನ್ಕಾಯ್ದು ಅದು ರೋಸ್ಟ್ ಆಗ್ತಾ ಆಗ್ತಾ ಅದರದ್ದು ಸೌಂಡ್ ಕೂಡ ಚೇಂಜ್ ಆಗೋಗುತ್ತೆ. ನಾವು ಫಸ್ಟ್ ಹಾಕಿದಾಗ ಅಷ್ಟೊಂದು ಏನು ಸೌಂಡೇ ಇರಲ್ಲ ಅದರದ್ದು, ಯಾಕೆಂದರೆ ಮೆತ್ತಗಿರುತ್ತೆ. ಇದು ರೋಸ್ಟ್ ಆಗ್ತಾ ಆಗ್ತಾ ಮೆಣಸಿನ್ಕಾಯ್ದು ಸೌಂಡೇ ಜಾಸ್ತಿ ಇರುತ್ತೆ ಬೇರೆದಕ್ಕಿಂತ. ಈಗ ಆಗಿದೆ ಅನಿಸುತ್ತೆ, ನೋಡೋಣ ಒಂದ್ಸಲ. ನೋಡಿ, ಹಾಂ ನೋಡಿ, ಹೀಗೆ ಪುಡಿ ಪುಡಿ ಆಗೋಯ್ತು. ಸೊ ಅಲ್ಲಿಗೆ ಆಗಿದೆ ಅಂತ ಅರ್ಥ. ಸ್ಟವ್ ಆಫ್ ಮಾಡಿಬಿಡೋಣ. ಇನ್ನೊಂದು 2 ಐಟಮ್ ಹಾಕಬೇಕಿದ್ದಕ್ಕೆ. ಯಾವುದದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನದ ಜೊತೆಗೆ ನೋಡಿ 1 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ನೀವು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಬೇಕು. ಆ ಇರೋಂಥ ಕಾವಿಗೆ ಅದು ಫುಲ್ಲು ಫ್ರೈ ಆಗುತ್ತೆ. ಸ್ಟವ್ ಆನ್ ಆಗಿದ್ದಾಗ ಹಾಕ್ಬಿಟ್ರೆ ಅದು ಸೀದೋಗುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ. ಬಾಣಲೆ ಎಲ್ಲ ಏನು ಬಿಸಿ ಇರುತ್ತಲ್ಲ ಅದಕ್ಕೆ ಅದು ಆರಾಮಾಗಿ ಫ್ರೈ ಆಗುತ್ತೆ. ನಿಮಗೆ ಪುಡಿ ಬೇಡ, ಅರ್ಶಿನದ ಕೊಂಬು ಹಾಕೋತೀನಿ ಮನೇಲಿದೆ ಅಂತ ಅನ್ನೋದಾದರೆ ಅದನ್ನು ಕೂಡ ಹಾಕೋಬೋದು. ಸ್ನೇಹಿತರೆ, ಸಾಂಬಾರು ಪುಡಿ ಹುರಿದಿದ್ದಾಗಿದೆ. ಇದು ಪೂರ್ತಿ ತಣ್ಣಗಾಗಲಿ. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ನಾವು ಹುರಿದಿದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ ನೋಡ್ಬೋದು. ಕೆಲವರಿಗೆ ಡೌಟ್ ಇರುತ್ತೆ, ಮೆಣಸಿನ್ಕಾಯಿ ಸ್ವಲ್ಪನೇ ಹೊತ್ತು ಹುರಿದಿದ್ದು ಕ್ರಿಸ್ಪ್ ಆಗಿರುತ್ತಾ ಇಲ್ಲ ಹಾಗೆ ಮೆತ್ತಗೆ ಇರುತ್ತಾ ಅಂತ. ಹಾಗೇನಿಲ್ಲ. ನೋಡಿ, ಯಾವುದೇ ಮೆಣಸಿನ್ಕಾಯಿ ಎಲ್ಲಿಂದನೇ ತಗೊಳ್ಳಿ, ನೋಡಿ ಮುರಿದ್ರೆ ಪುಡಿ ಆಗೋಗುತ್ತೆ. ಇದೇ ಕಾರಣಕ್ಕೇ ನಾನು ತುಂಡು ತುಂಡು ಮಾಡಿ ಹಾಕೋದು. ಮತ್ತು ನಿಮಗೆ ಒಳಗಡೆ ಇರುವಂಥ ಬೀಜ ಏನಿರುತ್ತಲ್ಲ, ತುಂಡು ಮಾಡಿ ಹಾಕಿದ್ರೆ ಅದು ಆಚೆ ಬರುತ್ತೆ. ಆ ಬೀಜಗಳು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದೇ ಕಾರಣಕ್ಕೆ ತುಂಡು ತುಂಡು ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದು. ಮತ್ತು ನಾನು ಕೂಡ ಇದೇ ರೀತಿ ಫ್ರೈ ಮಾಡೋದು. ಈಗ ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ಪೌಡರ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ನಾವು ಹುರಿದಿದ್ದಂಥ ಮಸಾಲೆ ಪದಾರ್ಥ ಎಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನನ್ನ ಕೈಯಲ್ಲಿದೆ ಸಾಂಬಾರು ಪುಡಿ. ನೋಡಿ ಎಷ್ಟು ಬ್ರೈಟ್ ರೆಡ್ಡಾಗಿ ಏನು ಸಖತ್ತಾಗಿ ಬಂದಿದೆ. ಕೈಯಲ್ಲಿ ಹಿಡ್ಕೊಂಡಿದ್ರೇ ಆ ಹಿಂಗಿನ ಪರಿಮಳ ಆಗಿರ್ಬೋದು, ಮೆಣಸ್ದು ಜೀರಿಗೆ ಪರಿಮಳ ಯಥೇಚ್ಛವಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇದರಲ್ಲಿ ಉಡುಪಿ ಶೈಲಿಯ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ಇದೇ ಥರ ಫ್ರೆಶ್ ಆಗಿ ಪುಡಿ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ. ಇಲ್ಲ ನಮಗೆ ಟೈಮೇ ಇಲ್ಲ ಅಂತಂದರೆ ಕೆಳಗಡೆ ನಿಮಗೊಂದು ವೆಬ್ಸೈಟ್ ಅಡ್ರೆಸ್ ಬರ್ತಾ ಇದೆ. ನಮ್ಮದೇ ಓನ್ ಬ್ರ್ಯಾಂಡು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅಂತ. ಹೋಮ್ ಮೇಡ್ ಸಾಂಬಾರ್ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆರ್ಡರ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.